ಗೊತ್ತಾಯ್ತಾ? ಇಲ್ಲಿ ನೋಡ್ಕೊಳ್ಳಿ, ಇಷ್ಟರಲ್ಲಿ ನಿಮ್ಮ ಮೈಂಡಲ್ಲಿ ಇರೋ ಯೋಚನೆಗಳನ್ನ ಆರಾಮಾಗಿ ಹೇಳ್ಬೋದು. ನಾ ಯಾವಾಗಲೂ ನನ್ನ ಸ್ಟೂಡೆಂಟ್ಸ್ಗೆ ರಿಮೈಂಡ್ ಮಾಡ್ತೀನಿ, 5 ಫಾರ್ಮ್ಸ್ ನೀವೇನಾದರೂ ಪಕ್ಕ ಮಾಡ್ಕೊಂಡ್ಬಿಟ್ರೆ ಯಾರು ಏನೇ ಪ್ರಶ್ನೆ ಕೇಳಲಿ ನೀವು ಉತ್ತರ ಹೇಳೋದು ಕಷ್ಟ ಅಲ್ಲ. ಮೊದಲನೇದಾಗಿ ಪಾಸ್ಟ್ ಬಗ್ಗೆ ಮಾತಾಡಿದಾಗ ಐ ವೆಂಟ್, ಸೆಕೆಂಡ್ ಅಂಡ್ ಫಿಫ್ತ್. ನೆನ್ನೆ ಏನ್ ಮಾಡಿದ್ರಿ ಸರ್? I woke up, I am waking, I was waking, I will wake, I will be waking, I woke up. I woke up at 5 a.m. I got ready, I am getting ready, I was getting ready, I got ready. I was waiting for my breakfast. I ate by 10 o'clock. I went to the office. I was working till around 5:30. I came home. I got fresh. I was chatting with my friends. ನೋಡಿದ್ರ, ಬರೀ ಇಷ್ಟರಲ್ಲೇ ಕಂಪ್ಲೀಟ್. ನೀವು ನೆನ್ನೆ ಬಗ್ಗೆ ಯಾರು ಏನೇ ಕೇಳಲಿ, ಮುಂಚೆ ಏನಾಯ್ತು ಅಂದ್ರೆ ಇದು ಮತ್ತೆ ಇದು, 5th and 2nd one, ಇದನ್ನೇ ಯೂಸ್ ಮಾಡ್ಬಿಟ್ಟು ಬೇರೆ ಏನೂ ಬೇಡ, ಇಷ್ಟರಲ್ಲೇ ನೀವು ಕಂಪ್ಲೀಟ್ ಅವ್ರಿಗೆ ತಿಳಿಸ್ಬೋದು. ನೆಕ್ಸ್ಟ್ ಏನು? ಫ್ಯೂಚರ್ ಬಗ್ಗೆ ಯಾರು ಕೇಳಿದಾಗ ಐ ವಿಲ್ ಬಿ. ನಾಳೆ ಏನ್ ಮಾಡ್ತೀರಾ? ಸರ್, ಐ ವಿಲ್ ಗೆಟ್ ಅಪ್ ಬೈ 5 o'clock, ಐ ವಿಲ್ ಗೆಟ್ ರೆಡಿ, I will be going to the office by around 10 o'clock after having breakfast. I will be working till 5:30. Then I will go to the bank. I will meet the manager. I will talk to him about the vehicle purchase. Then I will go to the dealer. I will be negotiating the price. Then I will buy the vehicle. ನೋಡಿದ್ರಾ? ಏನು ಕಷ್ಟ ಇಲ್ಲ, ಕರೆಕ್ಟ್? ಈಗ ಕಷ್ಟ ಯಾವಾಗ ಬರುತ್ತೆ ಹೇಳಿ? ಪ್ರೆಸೆಂಟ್ ಬಗ್ಗೆ ಮಾತಾಡಿ. ಕನ್ನಡದಿಂದ ಇಂಗ್ಲಿಷ್ ಕಲಿಯುವ ಈ ಪುಸ್ತಕ ಬನವಾಸಿಯ ಭಾಷಾಲೋಕ, ಜೊತೆಗೆ ಒಂದು ಕನ್ನಡದಿಂದ ಇಂಗ್ಲಿಷ್ ತೋರಿಸ್ಕೊಡೋ DVD ಮತ್ತೆ ಅಡ್ವಾನ್ಸ್ಡ್ ಮತ್ತೆ ಪ್ರೊಫೆಷನಲ್ ಇಂಗ್ಲಿಷ್, ಇಷ್ಟನ್ನು ನಿಮ್ಮ ಮನೆಗೆ ಹೋಮ್ ಡೆಲಿವರಿ ಮಾಡಿಸ್ಕೋಬೇಕು ಅಂದ್ರೆ ಇದಕ್ಕೆ ಬೆಲೆ 600 ರೂಪಾಯಿ. ನನಗೆ ಸಂಪರ್ಕಿಸಿ. ಪ್ರೆಸೆಂಟ್ ಬಗ್ಗೆ ಯಾಕೆ ಕಷ್ಟ ಅಂದ್ರೆ, ನೀವು ಪ್ರೆಸೆಂಟ್ ಬಗ್ಗೆ ಕೇಳಿದಾಗ ಇಷ್ಟು ಯೂಸ್ ಮಾಡ್ಬೇಕಾಗತ್ತೆ. ಏನ್ ಮಾಡ್ತಾ ಇದ್ದೀರಾ? ಅದೇ ಸರ್, I started watching your episodes few months ago. I started watching your episodes few months ago. I am improving in English. I am improving a lot. I will keep watching. I will practice. I will be practicing till I get 5 forms without a mistake, without breathing, with an object, with different objects. ಇದನ್ನ ಹೇಳ್ತೀರಾ. ಸೊ ಪ್ರೆಸೆಂಟ್ ಬಗ್ಗೆ ಮಾತಾಡಿದಾಗ ನಿಮಗೆ ಪಾಸ್ಟ್ ಟು ಪ್ರೆಸೆಂಟ್ ಟು ಫ್ಯೂಚರ್ ಎಲ್ಲವೂ ಮಿಕ್ಸ್ ಆಗುತ್ತೆ ನೀವು ಉತ್ತರ ಕೊಡ್ಬೇಕಾದ್ರೆ. ಸೊ ಅದನ್ನ ಗಮನ ಇಟ್ಕೊಳ್ಳಿ. ಸೊ ಇದೆಲ್ಲ ಟ್ರಿಕ್ಸ್ ನಿಮಗೆ ಯಾವ ರೀತಿ ಬೇಗ ಚೆನ್ನಾಗಿ ಮಾತಾಡೋದು ಅಂತ ತೋರಿಸ್ಕೊಡೋ ಟ್ರಿಕ್ಸ್. ಆದ್ರೆ ನಾವು ಟೀಚರ್ಸ್ ಏನ್ ಮಾಡ್ಬೋದು? ಟ್ರೈನ್ ಅನ್ನ ಟ್ರ್ಯಾಕ್ ತರಬಹುದು ಅಷ್ಟೇ. ನಾನು ಸ್ಟೂಡೆಂಟ್ಸ್ಗೆ ಪಾಠ ತೋರಿಸ್ಕೊಡೋದು ಅದನ್ನ ಸಿನ್ಸಿಯರ್ ಆಗಿ ಮಾಡ್ತಾ ಇದ್ದೀನಿ. ಆದ್ರೆ ನಾನು ಸ್ಟೂಡೆಂಟ್ಸ್ ನ ತಳ್ಳಕ್ಕಾಗಲ್ಲ. ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ಟೀಚರ್ಸ್ಗೆ, ಯೋರ್ ಜಾಬ್ ಇಸ್ ಟು ಪುಟ್ ದ ಟ್ರೈನ್ ಆನ್ ದ ಟ್ರ್ಯಾಕ್, ನಾಟ್ ಟು ಪುಷ್ ದ ಟ್ರೈನ್. ಕರೆಕ್ಟ್? ಸೊ ನಿಮ್ ಕೆಲಸ ಏನು? ಟ್ರೈನ್ ಅನ್ನ ಟ್ರ್ಯಾಕ್ ಅಲ್ಲಿ ಹಾಕ್ಬೇಕು. ಇದು ಟ್ರ್ಯಾಕ್, ಇದನ್ನ ಫಾಲೋ ಮಾಡೋದು ತೋರಿಸ್ಕೊಡೋದು ನಮ್ಮ ಕೆಲಸ. ಇದನ್ನ ಅಭ್ಯಾಸ ಮಾಡಿ ನೀವು ಬೇಕಾದ್ರೆ 10 ಕಿಲೋಮೀಟರ್ ಹೋಗಿ, 100 ಕಿಲೋಮೀಟರ್ ಹೋಗಿ, 1000 ಕಿಲೋಮೀಟರ್ ಹೋಗಿ, ಅದು ನಿಮ್ಮ ಕೆಲಸ. ನಾನು 20 ವರ್ಷದಿಂದ ಸ್ಟೂಡೆಂಟ್ ಕಲೀಲೇಬೇಕು ಅಂತ ಒದ್ದಾಡ್ಕೊಂಡು ಪಾಠ ತೋರಿಸ್ಕೊಡ್ತಾ ಇದ್ದೆ. ಬಟ್ ಈಗ ನಾನು ಸಿನ್ಸಿಯರ್ ಆಗಿ ನನ್ನ ಪ್ರೊಫೆಷನ್ಗೆ ಐ ವಾಂಟ್ ಟು ಶೋ ಮೈ ಸಿನ್ಸಿಯರಿಟಿ. ನಾನು ಪಾಠ ಹೇಳ್ಕೊಡೋದನ್ನ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಸ್ಟೂಡೆಂಟ್ಗೆ ಒಳ್ಳೆ ರೀತಿ ಅವರ ಎಕ್ಸಾಂಪಲ್ಸ್ ಇಂದ ಅವರ ಅನುಕೂಲಕ್ಕೆ ಎಕ್ಸ್ಪ್ಲೇನ್ ಮಾಡೋದು ನನ್ನ ಕರ್ತವ್ಯ. ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನೀವು ನಾಲೆಜ್ ಇಂದ ಹಾಳಾಗ್ತಾ ಇಲ್ಲ. ನೀವು ಹಾಳಾಗ್ತಾ ಇರೋದು 2 ವಿಷಯದಿಂದ. ಒಂದು, ಲ್ಯಾಕ್ ಆಫ್ ಮೆಥಡ್ ಗೊತ್ತಾಗ್ತಾ ಇಲ್ಲ. ಕಬ್ಬಣದ ಕಡಲೆ ಇಂಗ್ಲಿಷು, ಅಯ್ಯೋ ಹೆಂಗ್ ಸರ್ ಕಲಿಯೋದು, ತುಂಬಾ ಕಷ್ಟ ಸರ್, ಅದು ಒಂದು. ಅದಕ್ಕೆ ಮೆಥಡ್ ತೋರಿಸ್ಕೊಟ್ಟಿದ್ದೀನಿ. 2ನೇದು, ಲ್ಯಾಕ್ ಆಫ್ ಪ್ರಾಕ್ಟೀಸ್. ನಿಮಗೆ ಕಾಫಿ ಚೆನ್ನಾಗಿ ಮಾಡಕ್ ಬರುತ್ತೆ. ಹೇಗೆ? ಇಲ್ಲ ಸರ್, ನಾನು ವರ್ಲ್ಡ್ಸ್ ಬೆಸ್ಟ್ ಕಾಫಿ ಮಾಡ್ತೀನಿ. ನೀವು ಗಾಡಿ ಸಖತ್ತಾಗಿ ಓಡಿಸ್ತೀರಾ. ಹೇಗೆ? ಇಲ್ಲ ಸರ್, ನನ್ನಷ್ಟು ಚೆನ್ನಾಗಿ ಯಾರು ಓಡಿಸ್ತಾರೆ. ನೋಡಿ ಸರ್, ಅವ್ನು ಕೆಟ್ಟದಾಗ ಓಡಿಸ್ತಾ ಇದ್ದಾನೆ, ಫಾಸ್ಟ್ ಆಗಿ. ನೋಡಿ ಸರ್, ನೋಡಿ ಅವ್ನು ನೋಡಿ. ಎನಿಬಡಿ ಹೂ ಗೋಸ್ ಫಾಸ್ಟರ್ ದೆನ್ ಯು ಇಸ್ ಅನ್ ಇಡಿಯಟ್. ಎನಿಬಡಿ ಹೂ ಗೋಸ್ ಸ್ಲೋವರ್ ದೆನ್ ಯು ಇಸ್ ಅ ಫೂಲ್. ಕರೆಕ್ಟ್? ಇದು ನಮಗೆ ಸೊಸೈಟಿ ತೋರಿಸ್ಕೊಡುತ್ತೆ. ಅದರ ತಪ್ಪೇನಿಲ್ಲ. ನಮ್ಮ ಅಬಿಲಿಟಿ ಬಗ್ಗೆ ನಮಗೆ ಪರ್ಫೆಕ್ಟ್ ಕಾನ್ಫಿಡೆನ್ಸ್ ಇರುತ್ತೆ. ಏನಂತ? ನಾನು ಈ ಕೆಲಸನ ಸಖತ್ತಾಗಿ ಮಾಡ್ತೀನಿ, ನನ್ಕಿಂತ ಚೆನ್ನಾಗಿ ಬೇರೆಯವ್ರು ಮಾಡಲ್ಲ ಅಂತ. ತಪ್ಪೇನಿಲ್ಲ. ಕರೆಕ್ಟ್? ಪ್ರತಿಯೊಬ್ಬರಿಗೂ ಆ ಭಾವನೆ ಬಂದ್ಬಿಟ್ರೆ ನಾವೆಲ್ಲರೂ ಇನ್ನೂ ಚೆನ್ನಾಗಿ ಬದುಕ್ತೀವಿ. ಆದ್ರೆ ನೀವು ಮಾಡೋ ತಪ್ಪೇನು ಹೇಳಿ? ಕಾಫಿನ ಹೇಗೆ ಸಖತ್ತಾಗಿ ಮಾಡೋದು ಕಲ್ತ್ರಿ. ಯು ಡಿಡ್ಂಟ್ ಗೋ ಟು ಅನ್ ಎಕ್ಸಲೆಂಟ್ ಇನ್ಸ್ಟಿಟ್ಯೂಟ್. ನಿಮ್ಮ ಮನೇಲಿ ನಿಮ್ಮ ತಾಯಿ ಯಾರೋ ಹೇಳ್ಕೊಟ್ಟಿರ್ಬೋದು ಅಷ್ಟೇ.
ಗಾಡಿನ ಹೇಗೆ ಸಖತ್ತಾಗಿ ಓಡಿಸಿದ್ರಿ? ಯು ಡಿಡ್ಂಟ್ ಗೋ ಅಂಡ್ ಲರ್ನ್ ಇಟ್ ಫ್ರಮ್ ಅ ಪರ್ಸನ್ ಹೂ ಇಸ್ ಪರ್ಫೆಕ್ಟ್. ಯಾರೋ ನಿಮ್ಮ ಅಂಕಲ್ ಯಾರೋ ಹೇಳ್ಕೊಟ್ರು, ನೀವು ಅದರಿಂದ ಅವ್ರಿಗಿಂತ ಚೆನ್ನಾಗಿ ಓಡಿಸೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ರಿ. ಹೇಗೆ ಹೇಳಿ? ಓನ್ಲಿ ಬೈ ಪ್ರಾಕ್ಟೀಸ್. ದಯವಿಟ್ಟು ಪ್ರಾಕ್ಟೀಸಿನ ಮಹತ್ವನ ತಿಳ್ಕೊಳ್ಳಿ. ನೀವು ಲೈಫಲ್ಲಿ ಏನೇ ಕೆಲಸ ಮಾಡಿದ್ರು, ಒಂದು ಎಕ್ಸಾಮ್ನ ನೀವು ಚೆನ್ನಾಗಿ ಬರೆದ್ರು, ಹೇಳ್ತೀರಲ್ಲ ಆಚೆ ಬಂದ್ಬಿಟ್ಟು ಐ ವಾಸ್ ವೆರಿ ಲಕ್ಕಿ ಟುಡೇ, ನನಗೆ ಗೊತ್ತಿರೋದೆಲ್ಲ ಬಂತು ಅಂತ. ಯು ಆರ್ ನಾಟ್ ಲಕ್ಕಿ, ಯು ಪ್ರಾಕ್ಟೀಸ್ಡ್ ವೆಲ್. ಯಾವತ್ತು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಿರೋ ಅವತ್ತು ನಿಮಗೆ ಲೈಫ್ ಈಸಿ ಆಗುತ್ತೆ. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ನಿಮಗೆ ಬೇಕಾಗಿರೋದೇ. ಇಷ್ಟು ದಿನ ಬೈ ಚಾನ್ಸ್ ನೀವೇನಾದ್ರು ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ನೀವು ವಿಡಿಯೋ ನೋಡ್ತಾ ಇರ್ಬೋದು, ಅಥವಾ ನೀವು ಇದನ್ನ ಪರ್ಫೆಕ್ಟ್ ಮಾಡ್ಕೊಂಡಿರ್ತೀರಾ, ಆದ್ರೆ ಇದನ್ನ ಕನೆಕ್ಟ್ ಮಾಡ್ಕೊಳ್ಳೋದು. ಎಲ್ಲಾ ಸ್ಟ್ರಕ್ಚರ್ಸ್ನೂ ನಾನು ಒಂದು ಕ್ಯಾಪ್ಸ್ಯೂಲ್ ಅಲ್ಲಿ ಕೊಡ್ತಾ ಇದ್ದೀನಿ ಅಷ್ಟೇ. ನಾನು ಯಾವುದು ಒರಿಜಿನಲ್ ಹೇಳ್ಕೊಡ್ತಿಲ್ಲ, ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಷಯಗಳನ್ನ. ಸೊ ಇದನ್ನ ನೀವು ದಯವಿಟ್ಟು ಅಭ್ಯಾಸ ಮಾಡಿ. ಪ್ಲೀಸ್ ಪ್ರಾಕ್ಟೀಸ್ ಇಟ್ ವೆಲ್. ನೆಕ್ಸ್ಟ್ ಟೈಮ್ ನೀವು ನನಗೆ ಫೋನ್ ಮಾಡಿ ಹೇಳಿದಾಗ, ಸರ್ ನನಗೆ ಈ ಪಾಠ ಅರ್ಥ ಆಯ್ತು ಅಂತ ಹೇಳಿದಾಗ ನಾನು ನಿಮ್ಗೆ ಕೇಳ್ತೀನಿ, ಐ ಮತ್ತೆ ಬ್ರಿಂಗ್ ಶುರು ಮಾಡಿ ಅಂತೀನಿ. ಫೈನ್ ಸರ್, ಐ ಆಮ್ ಬ್ರಿಂಗಿಂಗ್, ನಾನೀಗ ತರ್ತಾ ಇದ್ದೀನಿ, ಐ ವಾಸ್ ಬ್ರಿಂಗಿಂಗ್, ನಾನು ಮುಂಚೆ ತರ್ತಿದ್ದೆ, ಐ ವಿಲ್ ಬ್ರಿಂಗ್, ನಾ ಆಮೇಲೆ ತರ್ತೀನಿ, ಐ ವಿಲ್ ಬಿ ಬ್ರಿಂಗಿಂಗ್, ನಾ ಆಮೇಲೆ ತರ್ತಾ ಇದ್ದೀನಿ, ಐ ಬ್ರಾಟ್, ನಾನು ಮುಂಚೆ ತಂದಾಗಿದೆ. ಆ ಥರ ಹೇಳಬೇಕು. ಕರೆಕ್ಟ್? ಕಷ್ಟ ಇಲ್ಲ. ಸೊ ಆಲ್ ದ ವೆರಿ ಬೆಸ್ಟ್. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಇದನ್ನ ಗೇಮ್ ಮಾಡ್ಕೊಂಬಿಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ಒಂದು ಗೇಮ್ ತರ ಆಡಿ. ನೀ ನನಗೆ ಕೇಳೋ ಆಗಿ, ಅವನು ಕೇಳ್ತಾನೆ, ರೈಟ್, ಐ ಆಮ್ ರೈಟಿಂಗ್. ನೀವು ಕರೆಕ್ಟಾಗಿ ಹೇಳಾದ್ಮೇಲೆ ನೀವು ಅವ್ರಿಗೆ ಕೇಳಿ, ರೀಡ್ ಅಂತ ಹೇಳಿ. ಐ ಆಮ್ ರೀಡಿಂಗ್, ಐ ವಾಸ್ ರೀಡಿಂಗ್, ಐ ವಿಲ್ ರೀಡ್, ಐ ವಿಲ್ ಬಿ ರೀಡಿಂಗ್, ಐ ರೆಡ್. ಆದರೆ ಮದರ್ ಟಂಗ್ ಜೊತೆಗೆ ಮಾಡಿ, ಕನ್ನಡ ಅಂತಲ್ಲ, ನಿಮ್ಮ ಮದರ್ ಟಂಗ್ ಜೊತೆಗೆ ನೀವು ಅದನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಯುವರ್ ಬ್ರೈನ್ ಫಂಕ್ಷನ್ಸ್ ಇನ್ ಯುವರ್ ಮದರ್ ಟಂಗ್. ಗೊತ್ತಾಯ್ತಾ? ಟಿಲ್ ದ ನೆಕ್ಸ್ಟ್ ಕ್ಲಾಸ್, ಹ್ಯಾವ್ ಅ ನೈಸ್ ಟೈಮ್. ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಐ ಆಮ್ ನಾಟ್ ತೋರಿಸ್ಕೊಡ್ತೀನಿ. ಬಾಯ್.